ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್ ನೌ. ಮೊದಲಿಗೆ ನಾನಿಲ್ಲಿ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಫಸ್ಟ್ ಒಂದು ಸ್ವಲ್ಪ ಇದಕ್ಕೆ ಪಾತ್ರೆಗೆ ನೀರು ಹಾಕೊಂಡಿದ್ದೀನಿ, ಇಷ್ಟೇ ಸಾಕು ಅಂತ. ಇವಾಗ ದಾಸವಾಳ ಎಲೆ ಮತ್ತೆ ದಾಸವಾಳ ಹೂವು ತಗೊಂಡು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ಇವಾಗ ನಾನು ಇದನ್ನ ಹಾಕೋತಾ ಇದ್ದೀನಿ. ಸೊ ಇವಾಗ ಏನ್ ಮಾಡ್ಬೇಕಂತ ಅಂದ್ರೆ ಇದನ್ನ ಜಸ್ಟ್ ಕೈಯಲ್ಲೇನೆ ಸ್ಮ್ಯಾಶ್ ಮಾಡಬೇಕು. ಜಾಸ್ತಿ ನೀರು ಬೇಡ, ಸ್ವಲ್ಪ ನೀರು ಕೂಡ ಹಾಕೋಬಿಡ್ತೀನಿ ನಾನಿಲ್ಲಿ. ಸೊ ಆ್ಯಂಡ್ ಸ್ವಲ್ಪ ಹಾಕೋಬೇಕು ಆಯಿತಾ, ಜಾಸ್ತಿನೇ ಬೇಡ, ಒಂದು ಅರ್ಧ ಗ್ಲಾಸ್ ಅಷ್ಟು. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ ನಿಮ್ಮ ಕೂದಲು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಅಂದಾಜು ಬೇಕು ಅಂತ. ಸೊ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇವಾಗ ಫುಲ್ ಫಿಲ್ಟರ್ ಆಗಿದೆ ಆ್ಯಂಡ್ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಿದ್ದೀನಿ. ಸ್ವಲ್ಪ ಸಾಕು, ಜಾಸ್ತಿ ಏನು ಹಾಕಲ್ಲ, ಇಷ್ಟು ಸಾಕಾಗುತ್ತೆ. ಇನ್ನೊಂದು ಸ್ವಲ್ಪ ಹಾಕ್ಬಿಡ್ತೀನಿ, ಸಾಕು. ಇವಾಗ ಇದನ್ನು ಸ್ವಲ್ಪ ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ, ತೋರಿಸ್ತೀನಿ. ಅಂಡ್ ಇದು ಒಂದು ಲಾಸ್ಟ್ ವ್ಲಾಗ್ ನೋಡಿದ್ರಲ್ಲ, ಒಂದು ಹೋಮ್ ರೆಮಿಡಿದು ವ್ಲಾಗ್ ಹಾಕಿದೀನಿ, ಬೇಗ ಹೋಗಿ ನೋಡ್ಕೊ ಬನ್ನಿ. ಸೊ ಅದಕ್ಕೆ ಅಂತ ರೆಡಿ ಆಗಿದ್ದೆ, ಇವಾಗ ಮುಗೀತು, ಹಂಗೆ ಬಂದಿದ್ದೀನಿ ಇವಾಗ. ಅಂಡ್ ಈ ತರ ರೆಡಿ ಆಗಿದೆ. ಯಾವಾಗ್ಲೂ ಒಂದೇ ಔಟ್ಫಿಟ್ ಅಲ್ಲಿ ಏನು ಅಂದ್ಬಿಟ್ಟು ಡಿಫ್ರೆಂಟ್ ಆಗಿ ರೆಡಿ ಆಗೋಣ ಅಂಡ್ ಸ್ಯಾರಿ ಯೂಸ್ ಮಾಡೋಣ ಅಂದ್ಬಿಟ್ಟು ಸ್ಯಾರಿ ಹಾಕೊಂಡಿದ್ದೆ. ಹೇಗೇಗೋ ಹಾಕೊಂಡಿದ್ದೀನಿ ಸ್ಯಾರಿ, ನಾನೇ ಉಡ್ಕೊಂಡಿದ್ದೆ, ನಮ್ಮಮ್ಮ ಏನು ನೋಡಿಸ್ಲಿಲ್ಲ. ಅಂಡ್ ಆ ವಿಡಿಯೋನ ನೋಡ್ಕೊ ಬನ್ನಿ. ಅಂಡ್ ಅದೊಂದು ಬೆಸ್ಟ್ ಹೋಮ್ ರೆಮಿಡಿನಿ ಅಂತಾನೆ ಹೇಳ್ಬೋದು, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಇದು ಏನಂದ್ರೆ ನಮ್ಮಮ್ಮನ ಸ್ಯಾರಿ ಆಗಿರೋದ್ರಿಂದ ಇದು ಬ್ಲೌಸು ನಮ್ಮಮ್ಮನ್ ನನ್ಗೇನು ಆಗಲ್ಲ. ಸೊ ಹಾಗಾಗಿ ಇದಕ್ಕೆ ಒಂದು ಕ್ರಾಪ್ ಟಾಪ್ ನ ಮ್ಯಾಚ್ ಮಾಡಿದೀನಿ. ಈ ತರ ಈ ಕ್ರಾಪ್ ಟಾಪ್ ನ ಮ್ಯಾಚ್ ಮಾಡಿ ಇವಾಗ ನಾನು ಹಾಕೊಂಡಿರೋ ಅಂತದ್ದು. ಸೊ ಚೆನ್ನಾಗೇ ಕಾಣಿಸ್ತಿದೆ. ಸ್ಯಾರಿನ ಒಳ್ಳೆ ಪಂಚ ಸುತ್ತದಂಗ್ ಸುತ್ತಿದೀನಿ. ಎಷ್ಟು ರೌಂಡ್ ಸುತ್ತಿದೀನಿ ಅಂತ ನಂಗೂ ಐಡಿಯಾ ಇಲ್ಲ. ಸೊ ಹೆಂಗ್ ಬೇಕಂದ್ರೆ ಹಂಗೆ ಹಾಕೊಂಡಿದ್ದೀನಿ ಇರ್ಲಿ ಅಂತ. ಇಲ್ಲಿ ಚೆನ್ನಾಗಿ ಬಂದಿದೆ, ಬಟ್ ಇಲ್ಲಿ ಹೆಂಗೆಂಗೋ ಸಿಕ್ಸಿದ್ದೀನಿ ಅಷ್ಟೆ. ಅಂಡ್ ಕ್ರಾಪ್ ಟಾಪ್ ಯೂಸ್ ಮಾಡಿರೋದಲ್ಲ, ಸೊ ಅದಕ್ಕೆ ನೋಡಿದ್ರಲ್ಲ ಚೆನ್ನಾಗಿ ಕಾಣಿಸ್ತಿದೆ. ಒಟ್ನಲ್ಲಿ ಚೆನ್ನಾಗಿ ಕಾಣಿಸ್ತಿದೆ, ಕ್ಯೂಟ್. ಊರಿಂದ ಹಾಲು ತೊಗೊಂಡು ಬಂದಿದ್ವಲ್ಲ, ನಮ್ಮಮ್ಮ ಗಿಣ್ ಮಾಡಿ ಇಟ್ಟವ್ರೆ. ಕುಯ್ಯ ಗಿಣ್ ಮಾಡೋಕ್ಕೆ ಅಂತ ಇದ್ದಿದ್ದು, ಬಟ್ ಕುಯ್ಯ ಗಿಣ್ ಬರಲಿಲ್ವಂತೆ. ಸೊ ಹಾಗಾಗಿ ನಾರ್ಮಲ್ ಗಿಣ್ ಮಾಡಿದ್ದಾರೆ, ಇಷ್ಟೇ ಆಗಿರೋದು. ನಾನು ಸ್ಪೆಕ್ಸ್ ತಗೊಂಡಿದ್ನಲ್ಲ, ಅದು ಯಾಕೋ ಹೆವಿ ಹೆಡ್ಏಕ್ ಬರ್ತಿತ್ತು. ಸೊ ಚೇಂಜ್ ಮಾಡಕ್ ಕೊಟ್ಟಿದ್ದೀನಿ. ಮತ್ತೆ ಬೆಟರ್ ಅವರು ಹೋಗಿ ಹಾಸ್ಪಿಟಲ್ ಅಲ್ಲಿ ಚೆಕ್ ಮಾಡಿಸ್ಕೊ ಬನ್ನಿ ಅಂದ್ರು. ಸೊ ವಾಸನೈಕರ್ ಅಲ್ಲಿ ಕೊಟ್ಟಿದ್ದಾರೆ. ಇವಾಗ ನಾಳೆ ಹೋಗಿ ಚೆಕ್ ಮಾಡಿಸ್ಕೊಂಡ್ ಬರ್ಬೇಕು. ನೋಡೋಣ, ನಾಳೆ ಹೋಗ್ತೀನಿ. ಏನೇನೋ ತಗೋ ಬಂದಿದ್ಯಾ ಡಿ ಮಾರ್ಟ್ ಅಲ್ಲಿ? ನನ್ನ ತಂಗಿ ಹೋಗಿ ಏನೇನೋ ತಂದೋಳೆ, ಚೆನ್ನಾಗಿರುತ್ತೆ. ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಏನಂತಾರೆ ಅಂಬಿಕಾ ಇದಕ್ಕೆ? ಯಮೀಸ್ ವೆಜ್ ರೇಂಜ್. ಆಮೇಲೆ ನಂತರ ಒಂದು ಬಾಕ್ಸ್ ಬೇಕು ಅಂತ ಕಿಟ್ ಕ್ಯಾಟ್ ಯೋಗಟ್, ಮೈ ಫೇವ್ರೆಟ್ ಯೋಗಟ್. ಅವ್ರಿಗಿನ್ನ ನಮ್ಮಮ್ಮನೇ ಜಾಸ್ತಿ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾರೆ. ಸೊ ಇವಾಗ ಹೋಗೋಣ, ನಾಳೆ ಬೇರೆ ಹೋಗ್ಬೇಕು, ಅಷ್ಟು ದೂರ ವಾಸನೈಕೇರ್ಗೆ ಹೋಗೋಣ. ಇವತ್ತು ನಾನೇ ಅಡ್ಗೆ ಮಾಡೋಣ ಅಂತ ನಮ್ಮಮ್ಮ ಅಲ್ಲಿ ಈರುಳ್ಳಿ ಹೆಚ್ಕೊಡ್ತವ್ರೆ. ಏನು ಗೊತ್ತಾ ಅಡ್ಗೆಗೆ? ಅಮ್ಮ ಏನಮ್ಮ ಸ್ಪೆಷಲ್? ಏನ್ ಮಾಡ್ತಿದ್ದೀನಮ್ಮ? ಅಲ್ಲಿ ವಾಯ್ಸ್ ಕೇಳಿಸ್ತೋ ಗೊತ್ತಿಲ್ಲ. ಉಪ್ಪಿಟ್ಟು ಮಾಡೋಣ ಅಂತ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನ ಇವಾಗ
ಊಟಕ್ಕೆ ಪ್ರಿಪೇರ್ ಮಾಡ್ಕೋತಾ ಇರೋದು. ಸೊ ನೈಟ್ ಊಟಕ್ಕೆ ಗೈಸ್, ಬೆಳಗ್ಗೆಗೆಲ್ಲ ಮಾಡ್ತಾ ಇಲ್ಲ, ಇದು ಇವಾಗ ನೈಟ್ ತಿನ್ಲಿಕ್ಕೆ ಉಪ್ಪಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಇಷ್ಟೇ ಬೇಕಾಗಿರೋದು. ನಮ್ಮಮ್ಮ ಈರುಳ್ಳಿ ಹೆಚ್ಕೊಟ್ಬಿಟ್ರೆ ಇನ್ನು ಒಗ್ಗರಣೆ ಹಾಕೋದ್ರೆ ಮುಗಿದು ಉಪ್ಪಿಟ್ಟು ಆಯ್ತು ಅಂತಾನೆ. ಸೌಂಡ್ ಕಮ್ಮಿ ಕೊಟ್ರಮ್ಮ, ಸ್ವಲ್ಪ ಜಾಸ್ತಿ ಬೇಡ. ಇವಾಗ ನಮ್ಮಮ್ಮ ಎಲ್ಲ ಹೆಚ್ಕೊಟ್ಟಿದ್ದಾರೆ, ಪ್ರಿಪೇರ್ ಮಾಡೋಣ ಇವಾಗ, ಸ್ಟಾರ್ಟ್ ಮಾಡೋಣ. ಇವಾಗ ಸ್ವಲ್ಪ ಎಣ್ಣೆ ಹಾಕೋತೀನಿ, ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ, ಅಂದ್ರೆ ಅಷ್ಟೊಂದೆಲ್ಲ ಜಾಸ್ತಿ ಅಲ್ಲ, ಸ್ವಲ್ಪನೇ. ಸೊ ಎಣ್ಣೆ ಇವಾಗ ಒಂದ್ ಸ್ವಲ್ಪ ಬಿಸಿ ಆಗ್ಲಿ. ಇದಕ್ಕೆ ಒಣಮೆಣಸಿಕಾಯಿ, ಕರ್ಬೇವಿನ ಸೊಪ್ಪು, ಮತ್ತೆ ಉದ್ದಿನ ಬೇಳೆ, ಮತ್ತೆ ಸ್ವಲ್ಪ ಜೀರಿಗೆ, ಇಷ್ಟನ್ನು ಹಾಕೋಬೇಕು. ಸ್ವಲ್ಪ ಹಸಿಮೆಣಸಿಕಾಯಿನೂ ಹಾಕೊಂಡ್ಬಿಡ್ತೀನಿ, ಚೆನ್ನಾಗಿ ಎಣ್ಣೆಲಿ ಬಿಡ್ಕೊಳ್ಳುತ್ತೆ ಖಾರ ಎಲ್ಲ. ಸಾಸಿವೆ ಹಾಕದೆ ಮರ್ತೋದೆ ಮಮ್ಮಿ, ಸಾಸಿವೆ ಹಾಕೋದ್ ಮರ್ತೋದೆ. ಮಾಡ್ತೀನಿ ಸುಮ್ನೆ ಇದು. ಇವಾಗ ಸಾಸಿವೆ ಸೈಡಲ್ಲಿ ಹಾಕೊಂಡೆ ನೋಡಿಲಿ, ಆಯ್ತು. ಏನಾಗಲ್ಲ, ನಂಗೆ ಅವಲಕ್ಕಿ ಬೇಡ, ಉಪ್ಪಿಟ್ಟು ಒಂಥರ ಚೆನ್ನಾಗಿರುತ್ತೆ, ಅವಲಕ್ಕಿ ಚೆನ್ನಾಗಿರಲ್ಲ. ಇವಾಗ ಇದೆಲ್ಲ ಆದ್ಮೇಲೆ ಈರುಳ್ಳಿ, ನಮ್ಮಮ್ಮ ಸ್ವಲ್ಪ ಈರುಳ್ಳಿನ ದಪ್ಪ ದಪ್ಪ ಹೆಚ್ಚಿಬಿಟ್ಟವ್ರೆ, ಬಾಯಿಗೆ ಸಿಗ್ಲಿ ಅಂತ ಅಂತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕಲ್ವಾ, ಈಗಲೇ ಸ್ವಲ್ಪ ಸಾಲ್ಟ್ ಹಾಕೊಂಡ್ಬಿಡ್ತೇನೆ. ಖಾರ ಆಗುತ್ತೇನೋ ಗೊತ್ತಿಲ್ಲ, ಹಸಿಮೆಣಸಿಕಾಯಿ ಒಣಮೆಣಸಿಕಾಯಿ ಎಲ್ಲ ಜಾಸ್ತಿ ಹಾಕ್ತಿದ್ದೀನಿ. ನಮ್ಮಮ್ಮನ್ ತೋರಿಸ್ಬಿಟ್ಟೆ ಹಾಕ್ತೆ, ನೋಡೋಣ ಏನಾಗುತ್ತೆ. ಈರುಳ್ಳಿ ಒಂಚೂರೆಲ್ಲ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತೀನಿ, ಜಾಸ್ತಿ ಬೇಡ, ಸ್ವಲ್ಪ ಸಾಕು. ನಮ್ಮಮ್ಮ ಜಾಸ್ತಿ ಸಕ್ಕರೆ ಹಾಕ್ಬೇಡ ಅಂತ ಹೇಳಿವೆ, ಸೊ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ. ಆ್ಯಂಡ್ ಇದಕ್ಕೆ ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಏನಂದ್ರೆ ಇದಕ್ಕೆ ನಾವೆಷ್ಟು, ಇದು ನಾನು ಇವಾಗ 1 ಗ್ಲಾಸ್ ರವೆ ತಗೊಂಡಿದ್ದೀನಲ್ವಾ, 1 ಗ್ಲಾಸ್ ರವೆಗೆ 1-2 ಲೋಟ ಸೇಮ್ ಅಳತೆಲೇನೆ ನೀರು ಹಾಕೋಬೇಕಾಗತ್ತೆ. ನೋಡಿ ಇವಾಗ ಚೆನ್ನಾಗಿ ಕುದೀತಿದೆ. ಇವಾಗ ಇದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ರವೆನ ಮಿಕ್ಸ್ ಮಾಡ್ಕೋತೀನಿ. ಸೊ ರವೆ ಮಿಕ್ಸ್ ಮಾಡ್ಬೇಕಾದ್ರೆ ಕ್ಲೀನ್ ಆಗಿ ತಿರುಗ್ತಾ ಇರ್ಬೇಕು, ಇಲ್ಲ ಅಂದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಈ ಟೈಮಲ್ಲಿ ಉಪ್ಪು ಸಕ್ಕರೆ ಎಲ್ಲ ನೋಡ್ಕೊಂಡ್ರೆ ಬೆಟರ್ ಅನ್ಸುತ್ತೆ. ನಾನು ಉಪ್ಪು ಸಕ್ಕರೆ ಎಲ್ಲ ನೋಡ್ಕೊಂಡಿದ್ದೀನಿ. ರವೆನ ಯಾವುದೇ ಕಾರಣಕ್ಕೂ ಹುರ್ದಿ ಹಾಕೋತಾ ಇಲ್ಲ, ಓಕೆನಾ. ಇದು ಧಾರವಾಡ ಹುಬ್ಳಿ ಸ್ಟೈಲ್ ಉಪ್ಪಿಟ್ಟು ಅಂತಾನೆ ಹೇಳ್ಬೋದು. ಅಂಡ್ ದಿಸ್ ಇಸ್ ಮೈ ಫೇವ್ರೆಟ್, ಸೊ ಹಾಗಾಗಿ ತುಂಬಾ ಇಷ್ಟ ಆಗುತ್ತೆ. ಇವಾಗ ಉಪ್ಪಿಟ್ಟು ರೆಡಿ ಆಯ್ತು. ಸೊ ಇದನ್ನ ಅಳ್ಕೊಳಕ್ ಬಿಡ್ತೀನಿ, ಹಳ್ಕೊಳ್ಳಿ ಚೆನ್ನಾಗೆ. ಇವಾಗ ಇದಕ್ಕೇನಾದ್ರೂ ಸೈಡ್ ಡಿಶ್ ಬೇಕಲ್ವಾ, ಸೊ ಅದಕ್ಕೇನೆ ಇವಾಗ ಇದನ್ನ ಮಾಡ್ಕೊಳ್ಳೋಣ ಅಂತ. ಇವಾಗ ಎಣ್ಣೆ ಚೆನ್ನಾಗಿ ಕಾದೈತೆ. ಇವಾಗ ಇದಕ್ಕೆ ನಾನು ಈ ಸ್ಟಿಕ್ಸ್ ಗಳನ್ನ ಹಾಕೋತೀನಿ. ಇದಕ್ಕೇನೋ ಹೆಸರು ಹೇಳ್ತಾರಲ್ವಾ, ಇನ್ನೊಂದು ಹೆಸರು, ಬಟ್ ಹೆಸರು ಗೊತ್ತಾಗ್ತಾ ಇಲ್ಲ ನಂಗೆ. ಬಟ್ ಇದ್ರ ಮೇಲೆ ಇರೋದು ಕ್ರಿಸ್ಪಿ ವೆಜ್ ಸ್ಟಿಕ್ಸ್ ಅಂತ ಸುಮಾರಾಗಿ ಕೊಟ್ಟಿದ್ದಾರೆ. ಇವಾಗ ನಾವು ಚಿಕನ್ ಪಾಪ್ಕಾರ್ನ್ ತಗೊಳಲ್ವಾ, ಸೊ ಆ ತರ ಇದೆ. ಒಂದೊಂದೇ ಎಣ್ಣೆಗೆ ಹಾಕೊಳ್ತೀನಿ. ನನ್ಗೇನಾಯ್ತಂದ್ರೆ ಉಪ್ಪಿಟ್ಟು ಸ್ವಲ್ಪ ಸಿಡಿತು, ಅದು ಹಾಕಿ ತಿರ್ಗ್ಬೇಕಾದ್ರೆ ಕೈ ಉರಿತಿದೆ. ಇವಾಗ 4 ಹಾಕ್ತೀನಿ ಅಷ್ಟೇ, 4 ಜನಕ್ಕೂ ಒಂದೊಂದು ಅಂತ. ನನ್ನ ತಂಗಿ ಬೇಡ ಇವತ್ತು ನಾಳೆಗೆ ಅಂತ ಅಂತಿದ್ಲು, ಸೊ ಬರೀ 4 ಹಾಕ್ತೀನಿ, ಜಸ್ಟ್ ಒಂದೊಂದು ಇರ್ಲಿ ಅಂತ. ಇದನ್ನ ಹಾಗೆ ನಾಳೆಗೆ ಮಾಡ್ಕೊಳ್ಳೋಣ. ಇದಕ್ಕೆ ಕೆಚಾಪ್ ಇದ್ರೆ ಚೆನ್ನಾಗಿರುತ್ತೆ, ಬಟ್ ಕೆಚಾಪ್ ಇಲ್ಲ, ಹಾಗೆ ಟ್ರೈ ಮಾಡೋಣ, ಏನು ಮಾಡೋಕ್ಕಾಗಲ್ಲ. ಮತ್ತೆ ಮಯೋನೀಸ್ ಇದ್ರೂ ಚೆನ್ನಾಗಿರುತ್ತೆ, ಮಯೋನೀಸ್ ಇಲ್ಲ, ಇರ್ಬೇಕು. ಐ ಥಿಂಕ್ ಮಯೋನೀಸ್ ಇದೆ, ಸೊ ಇವಾಗ ಅದನ್ನ ಹಾಕೋತೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಯ್ತು. ಈ ತರ ಬ್ರೌನ್ ಕಲರ್ ಅಲ್ಲಿ ಬರ್ಬೇಕು, ಈ ತರ ಬ್ರೌನ್ ಕಲರ್ ಬಂದ್ರೆ ಚೆನ್ನಾಗಿ ಬೆಂದಿದೆ ಅಂತ. ಮಯೋನೈಸ್ ರೆಡಿ ಇದೆ, ಸೊ ಮಯೋನೈಸ್ ಹಾಕಿಟ್ಟಿದ್ದೀನಿ. ಎಣ್ಣೆ ಎತ್ತಿಡ್ಬೇಕು, ಎಣ್ಣೆ ಎತ್ತಿಡಕ್ಕೆ ಅರ್ಧ ಭಯ ಆಗುತ್ತೆ, ಹೆವಿ ಸುತ್ತಾ ಇರುತ್ತಲ್ಲ ಅದಕ್ಕೆ.
ಅಮ್ಮ ಮೊಸರು ಬೇಕಿತ್ತ ಅಮ್ಮ? ಮೊಸರು ತಂದಿದ್ರೆ ಆಗ್ತಿತ್ತು, ಇವಾಗ ಮೊಸರಿಲ್ಲ. ಅಮ್ಮ ಕೈ ತೊಳ್ಕೊತೀಯ? ಸ್ಪೂನಲ್ಲಿ ಕೊಡ್ಲಾ? ಬಾ ತೊಳ್ಕೊ ಬಾ. ಮಾವ್ ಹಾಕಿಟ್ಟಿದೀನಿ, ಬಾ ಅಮ್ಮ. ಬಾ ಅಮ್ಮ, ಆಮೇಲೆ ನೋಡುವಂತ. ಇಲ್ ಬಾ, ಕೊಡ್ತೀನಿ. ಓಕೆ ಗೈಸ್, ಇವಾಗ ನನ್ಗೆ ನಮ್ಮಮ್ಮಂಗೆ ಹಾಕೊಂಡಿದೀನಿ. ಅಂಡ್ ಇವಾಗ ನಮ್ಮಮ್ಮ ಬರ್ಲಿ, ಅವ್ರು ತಗೋ. ಅಮ್ಮ ಇಲ್ಲೇ ಇಟ್ಟಿರ್ತೀನಿ, ತಗೋ. ಮತ್ತೆ ಇದಕ್ಕೆ ಕಾಂಬಿನೇಷನ್ ಇದು. ಇವಾಗ 2 ಆಗಿದೆ. ಹೋಗಿ ಟೇಸ್ಟ್ ಮಾಡೋಣ, ಹೇಗಿದೆ ಅಂತ ಹೇಳ್ತೀನಿ. ಬಾ ಹೋಗಿ ಕೈ ತೊಳ್ಕೊಮ್ಮ. ಸ್ಪೂನ್ ಬೇಕಾ? ಮೊಸರು ಕೈಯಲ್ಲೇ ತಿನ್ನು. ತಗೋ, ಕೈಯಲ್ಲಿ ತಿನ್ನು. ನಿಜ ಚೆನ್ನಾಗೈತೆ. ಹಾನೆಸ್ಟ್ ರಿವ್ಯೂ. ಚೆನ್ನಾಯ್ತಾ? ಚೆನ್ನಾಗಿದೆ. ಓಕೆ, ಒನ್ ಟೈಮ್ ಚೆನ್ನಾಗಿದೆ. ಒನ್ ಟೈಮ್ಗಾ? ಅಂದ್ರೆ ಇವಾಗ ಒಂದೇ ಟೈಮ್ ಉಪ್ಪಿಟ್ಟಲ್ಲ, ಒಂದೇ ಟೈಮ್ ತಿನ್ನಕ್ಕಾಗೋದು. ಸೊ ಇವಾಗ ಹೋಗಿ ನಾನು ಕೂಡ ಊಟ ಮಾಡ್ತೀನಿ. ಇದಕ್ಕೆ ಕೆಚಪ್ ಇದ್ರೆ ಚೆನ್ನಾಗಿರತ್ತೆ, ಕೆಚಪ್ ಇಲ್ಲ. ಹೆಂಗ್ ಗಂಟಾಯ್ತು ಅಂತಾನೆ ಗೊತ್ತಿಲ್ಲ, ಸ್ವಲ್ಪ ಗಂಟಾಗ್ಬಿಟ್ಟೈತೆ. ರವೆ ಚೆನ್ನಾಗಿರ್ಲಿಲ್ವಾ ಏನಂತ? ಯಾವಾಗ್ಲೂ ಹಂಗ ಆಗ್ತಾನೆ ಇರ್ಲಿಲ್ಲ, ಫಸ್ಟ್ ಟೈಮ್ ಈ ತರ ಆಗಿರೋದು. ಚೆನ್ನಾಗಿದೆ. ಸಪ್ಪೆನಾಮ ಚೆನ್ನಾಯ್ತಾ? ಚೀಸ್ ಇರತ್ತೆ ಅನ್ಕೊಂಡೆ, ಚೀಸ್ ಅಲ್ಲ ಅಮ್ಮ, ಕಾರ್ನ್ ಮತ್ತೆ ಪಾಲಕ್ ಸೊಪ್ಪಮ್ಮ, ಏನೋ ಸೊಪ್ಪು, ಆಲೂಗೆಡ್ಡೆ ಮತ್ತೆ ಕಾರ್ನ್ ಸೊಪ್ಪು ಏನೇನೋ ಹಾಕಿ ಮಿಕ್ಸ್ ಮಾಡಿರೋದು. ನಾನು ಚೀಸ್ ಅನ್ಕೊಂಡೆ, ಚೀಸ್ ಅಲ್ಲ. ಮೈನೈಸ್ ಹಾಕೋಮ್ಮ. ಚೆನ್ನಾಗಿತ್ತಲ್ಲ. ಓಕೆ, ಊಟ ಮಾಡ್ಕೊಳ್ಳೋಣ ಇವಾಗ. ಪೊಟ್ಯಾಟೊ ರೋಲ್ ಅಂತೆ. ಪೊಟ್ಯಾಟೊ ರೋಲ್ ಇಷ್ಟೋ ತನಕ ಏನನ್ನೋದೇ ನಂಗೆ ಗೊತ್ತಿರ್ಲಿಲ್ಲ. ಚೀಸ್ ರೋಲ್ ಬರುತ್ತೆ ಸಪ್ರೇಟ್ ಆಗಿ, ಹೌದು ಚೀಸ್ ರೋಲ್ ಇರುತ್ತೆ, ಬಟ್ ಇದು ಚೀಸ್ ರೋಲ್ ಅಲ್ಲ, ಪೊಟ್ಯಾಟೊ ರೋಲ್. ಇವಾಗ ಎಲ್ರದ್ದು ಊಟ ಆಯ್ತು. ಇನ್ನು ಉಪ್ಪಿಟ್ಟು ಇಷ್ಟು ಮಿಕ್ಕಿದೆ. ಸೊ ಇದನ್ನ ಎತ್ತಿಕ್ಬಿಡ್ತೀನಿ, ಇವಾಗ ಯಾರು ತಿನ್ನಲ್ಲ. ಸ್ವಲ್ಪ ರೈಸ್ ಕೊಡೋನಿತ್ತು, ಅದನ್ನು ತಿನ್ಕೊಂಡ್ರು. ಅಯ್ಯೋ ಏನೋ ಬರ್ತಾನಿಲ್ಲ, ಅಂಟ್ಕೊಂಡ್ಬಿಟ್ಟೈತೆ. ಆ್ಯಂಡ್ ಇವಾಗ ತಿಂದಾದ್ಮೇಲೆ ಏನು ಕೆಲಸ ಹೇಳಿ? ಪಾತ್ರೆ ಎಲ್ಲ ವಾಶ್ ಮಾಡೋದು. ಸೊ ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡಬೇಕು. ವಾಶ್ ಮಾಡಿಬಿಡ್ತೇನೆ ಇವಾಗ. ಫೈನಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಇವಾಗ. ಸೊ ಪಾತ್ರೆನೂ ಕೂಡ ತೊಳೆದಾಯಿತು. ಆ್ಯಂಡ್ ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ 10 ಗಂಟೆ ಆಗೋಗಿದೆ. ಎಲ್ಲ ಮಾಡಿ ತಿನ್ಕೊಂಡು ಎಲ್ಲ ತೊಳ್ದು ವಾಶ್ ಮಾಡಿ ಇರೋಷ್ಟರಲ್ಲಿ, ಕ್ಲೀನಿಂಗ್ ಮಾಡೋಷ್ಟರಲ್ಲಿ 10 ಗಂಟೆ 10 ಕಾಲು ಆಗಿದೆ.
ಸೊ ಓಕೆ, ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡು ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬೈ, ಟೇಕ್ ಕೇರ್, ಹಾಗೆ ಗುಡ್ ನೈಟ್.